ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ಮುನಿಯಪ್ಪನವರ ಕೇಂದ್ರ ಸಚಿವರನ್ನ ಇದ್ರ ಬಗ್ಗೆ ಮಾತಾಡಿಸಿದ್ದಾರೆ, ಕೇಂದ್ರ ಸಂಸದರು ಇದ್ರ ಬಗ್ಗೆ ಮಾತಾಡಿಸಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಲೆಟ್ಸ್ ಹ್ಯಾವ್ ಎ ಲುಕ್. ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಿದೆ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಆಕ್ರೋಶವನ್ನ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇರುವಂತದ್ದು ಇಡೀ ದೇಶದ ಇತಿಹಾಸದಲ್ಲಿ ಯಾವತ್ತೂ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಜಂತರ ಮಂತರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗ ಆಹಾರ ನಾಗರಿಕ ಪೂರೈಕೆ ಸಚಿವರಾದಂತಹ KH ಮುನಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಸರ್, ಇವತ್ತಿನ ತಮ್ಮ ಅಜೆಂಡಾ ಏನು ಅಂತ, ಪ್ರತಿಭಟನೆ ಅಜೆಂಡಾ? ಭಾರತ ಸರ್ಕಾರ ಯಾವುದೇ ಪಕ್ಷ ರಾಜ್ಯಭಾರ ಮಾಡಲಿ, ಹಿಂದೆಂದೂ ಆಗದಂತ ಆಘಾತ ಇವತ್ತು ಮಾಡಿದ್ದಾರೆ ರಾಜ್ಯಕ್ಕೆ. ಎಲ್ಲ ರಾಜ್ಯಗಳಿಗೂ ಕೂಡ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಇಂತಹ ಒಂದು ಅಭಾವ ಬಂದಂತ ಕಾಲದಲ್ಲಿ ಕೇಂದ್ರ ಸರ್ಕಾರ ಒಂದು ಟೀಮ್ ಅನ್ನು ಕಳಿಸಿ ಸರ್ವೆ ಮಾಡಿಸಿ ರಿಪೋರ್ಟ್ ಅನ್ನು ತರಿಸಿ ಹಣವನ್ನು ಬಿಡುಗಡೆ ಮಾಡುವಂಥದ್ದಿದೆ. ಕರ್ನಾಟಕ ರಾಜ್ಯದ ಆಲ್ಮೋಸ್ಟ್ ಆಲ್ ಎಲ್ಲಾ ತಾಲೂಕುಗಳಲ್ಲಿ ಬರ ಇದೆ ಅನ್ನೋದನ್ನು ಘೋಷಣೆ ಮಾಡಿದ್ದೇವೆ. ಅವರು ಕೂಡ ಅರಿವಿದೆ. 3 ತಿಂಗಳ ಹಿಂದೆನೇ ದುಡ್ಡು ರಿಲೀಸ್ ಮಾಡಬೇಕಾಯಿತು, ದುಡ್ಡು ರಿಲೀಸ್ ಮಾಡಿಲ್ಲ. ಇದು ಸಂವಿಧಾನಬದ್ಧವಾಗಿ ಇಂತಹ ಪರಿಸ್ಥಿತಿಗಳಾದಾಗ ಯಾವುದೇ ರಾಜ್ಯದಲ್ಲಿ ಆಗಲಿ ಅದನ್ನು ಕೊಡುವಂಥದ್ದು ಅದು ಜವಾಬ್ದಾರಿ ಭಾರತ ಸರ್ಕಾರದ. ಇದೇ ಮೊಟ್ಟ ಮೊದಲ ಬಾರಿಗೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಕಾಲದಲ್ಲಿ ಕೂಡ ಅಥವಾ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ಕೂಡ ಯಾವುದೇ ರಾಜ್ಯಕ್ಕೆ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ. ಯಾವುದೇ ರಾಜ್ಯದಲ್ಲಿ ಅಭಾವ ಆದಾಗ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರ ಕೊಡೋದು ಪದ್ಧತಿ ಇದೆ. ಒರಿಸ್ಸಾದಲ್ಲಿ ಒಂದು ಸಾರಿ ದೊಡ್ಡ ಪ್ರವಾಹ ಬಂದು ಬಹಳಷ್ಟು ಕಷ್ಟಕ್ಕೆ ಸಿಕ್ಕಿದಂಥ ಕಾಲದಲ್ಲಿ UPA ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದು ಅವರು ಏರಿಯಲ್ ಸರ್ವೆ ಮಾಡಿ ಆ ಒಂದೇ ವಾರದಲ್ಲಿ ಅವರಿಗೆ 1,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು. ಇದು ಕಮಿಟ್ಮೆಂಟು ಭಾರತ ಸರ್ಕಾರಕ್ಕೆ ಇರಬೇಕು. ಆಶ್ಚರ್ಯ ಆಗ್ತಾ ಇದೆ. ಹಿಂದೆ ಯಾವುದೇ ಸರ್ಕಾರ ಸ್ವತಂತ್ರ ಭಾರತದಲ್ಲಿ ಇಂಥ ಕೆಲಸ ಮಾಡಲಿಲ್ಲ. ಇವತ್ತು ಬಿಜೆಪಿಯವರು, ಮೋದಿಯವರು, ಅಮಿತ್ ಶಾ ಅವರು ಸೇರಿ ಇಂಥ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಕಾನೂನಿಗೆ, ಸಂವಿಧಾನಕ್ಕೆ ಅಪಮಾನ ಮಾಡಿದೆ. ಭಾರತ ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ರಾಜ್ಯಗಳನ್ನು ಗೂಡಿದಂಥ ಯೂನಿಯನ್ ಗವರ್ಮೆಂಟ್ ಜವಾಬ್ದಾರಿ ಏನಂದ್ರೆ ಎಲ್ಲ ರಾಜ್ಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಅಷ್ಟು ಕಷ್ಟಸುಖಗಳಲ್ಲಿ ಭಾಗಿಯಾಗಬೇಕು. ಜೊತೆಗೆ ಟ್ಯಾಕ್ಸ್ ಅನ್ನ, GST ಅನ್ನ ಯಾವ ರಾಜ್ಯನೂ ಕೊಡದೇ ಇಲ್ಲ, ಎಲ್ಲ ರಾಜ್ಯಗಳು ಕೊಡ್ತವೆ. ಆದ್ದರಿಂದ ಇವರು ಸಂಪೂರ್ಣ ವಿಫಲವಾಗಿದ್ದಾರೆ. ಅದರ ಕಾರಣ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಸಚಿವರು ಮತ್ತು ಎಲ್ಲ ಶಾಸಕರು ಒಟ್ಟಿಗೆ ಇವತ್ತು ಈ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಾರೆ. ಬಿಜೆಪಿಯವರು 3 ತಿಂಗಳಿಂದ ಕೊಡಬೇಕಾಯಿತು, ಕೊಟ್ಟಿಲ್ಲ. ಅದರಿಂದ ನಾವು ಸರ್ಕಾರವನ್ನು ಗಮನ ಸೆಳೆಯುವ ಕೆಲಸವನ್ನು ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದೇ ಮಾರ್ಗ ಇರುವುದು. ಆದ್ದರಿಂದ ಈ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಒಂದು ಶಕ್ತಿಯೇ ದೇಶದ ಶಕ್ತಿ ಆಗಿದ್ದಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಸ್ತ್ರ ಹಮ್ಮಿಕೊಂಡ್ರೆ ಯಾವ ಸಂದೇಶ ರವಾನೆ ಆಗುತ್ತೆ? ಇದು ಒಕ್ಕೂಟ ವ್ಯವಸ್ಥೆ ಮೇಲೆ ಪರಿಣಾಮಗಳು ಆಗೋದಿಲ್ವಾ? ಒಕ್ಕೂಟ ವ್ಯವಸ್ಥೆಗೂ ಇದಕ್ಕೂ ಬಹಳ ಭಿನ್ನವಾಗಿದೆ. ಒಕ್ಕೂಟ ವ್ಯವಸ್ಥೆ ಸಂವಿಧಾನಬದ್ಧವಾಗಿ ನಾವು ಯೂನಿಯನ್ ಗವರ್ಮೆಂಟ್, ಭಾರತ, ಅಖಂಡ ಭಾರತ ಒಗ್ಗಟ್ಟಾಗಿರ್ಬೇಕು. ಆದರೆ ಇವರು ಬಿಜೆಪಿಯವರು ಸರ್ಕಾರ ಆಡಳಿತ ಮಾಡುವಂತ ಕಾಲದಲ್ಲಿ ಒಕ್ಕೂಟವನ್ನು ಒಡೆಯುವಂತ ಕೆಲಸ ಇವರೇ ಮಾಡ್ತಾರೆ. ಯಾಕೆ ತಾರತಮ್ಯ ಮಾಡ್ತಾರೆ? ನಮಗೆ ಸಲ್ಲಬೇಕಾಗಿರೋ ಹಣ ನಮಗೆ ಸೇರಬೇಕು, ಅಭಾವ ಆಗಿದೆ. ಆದರೂ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ 650 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ತಕ್ಷಣಕ್ಕೆ ಪರಿಹಾರವನ್ನ ರೈತರಿಗೆ, ರಾಜ್ಯದ ರೈತರಿಗೆ ಕೊಟ್ಟಿದೆ. ಆದರೆ ಇವರು ಕೊಡಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಬರಬೇಕಾಗಿದೆ. ಇದನ್ನ ಇವರು ಕೊಡದೇ ಇರೋದು ಕ್ರಮಬದ್ಧವಾಗಿಲ್ಲ, ಕಾನೂನುಬದ್ಧವಾಗಿ ಇಲ್ಲ. ಕಾನೂನುಬದ್ಧವಾಗಿ ನಾವು ಅವರನ್ನ ಕೇಳ್ತಾ ಇದ್ದೀವಿ, ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಸರ್, ತಾವು ಯುಪಿಎಯಲ್ಲಿ ತಾವು ಕೂಡ ಕೇಂದ್ರ ಸಚಿವರಾಗಿದ್ರಿ. UPA 10 ವರ್ಷ, ನರೇಂದ್ರ ಮೋದಿ ಅವರ 9 ವರ್ಷದಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಿದೆ? ಅಂಕಿಅಂಶಗಳ ಸಮೇತ ಬಿಜೆಪಿಯವರು ನಿಮ್ಮ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. UPA ಬಿಡುಗಡೆ ಮಾಡಿದಂತಹ ಹಣಕ್ಕಿಂತಲೂ ಕೂಡ ದುಪ್ಪಟ್ಟು ಹಣ ಮೋದಿ ಅವರು ಬಂದ ಬಳಿಕ ಬಿಡುಗಡೆ ಮಾಡಿದ್ದಾರೆ. ಆದ್ರೂ ಕೂಡ ಇವ್ರಿಗೆ ಸಮಾಧಾನ ಇಲ್ಲ ಅನ್ನುವಂತಹ ಒಂದು ಟೀಕೆಯನ್ನು ಮಾಡಿ ನಾನು ಸೀಮಿತವಾಗಿ ಮಾತಾಡಿದ್ದೀನಿ. ಅಭಾವ ಪರಿಹಾರದ ಹಣ ನಮಗೆ ಬರಬೇಕಾಗಿರೋದನ್ನು ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳಿದ್ದೀನಿ. ಅದಕ್ಕೆ ನಾವು ಲೆಕ್ಕಾಚಾರ ಮಾಡಿದರೆ ಸುಮಾರು ಇಲ್ಲಿವರೆಗೂ ಕೂಡ ಇವತ್ತು ಪ್ರತಿ ವರ್ಷನೂ ರೇಟ್ ಜಾಸ್ತಿ ಆಗೋದು ನೋಡಿದರೆ 87,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದ ನಷ್ಟ ಆಗಿದೆ. ಇನ್ನೂ ವಿವರವಾಗಿ ಅಂಕಿಅಂಶಗಳನ್ನು ಕೊಡ್ತೇವೆ. ಈಗ ಮೊದಲು ಹೋರಾಟ ನಡೀಲಿ. ಇದಿಷ್ಟು ಹಿರಿಯ ಸಚಿವರಾದಂತಹ KH ಮುನಿಯಪ್ಪ ಅವರ ಒಂದು ಮಾತು. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾವಗಡ, ವಿಸ್ತಾರ ನ್ಯೂಸ್, ನವದೆಹಲಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.